ಒಂದು ನಿಮಿಷ ಎಲ್ಲ ನಿಂತ್ಕೊಂಡು ಒಂದ್ಸಲ ಬರ್ರಿ ಎಲ್ಲರೂ ಬರ್ರಿ. ಮಂಡ್ಯ ಕಪ್ಪ ಸಿದ್ದಾಪುರ ಮಂಡ್ಯ 38 ಸಿದ್ದಾಪುರ. ನಮಸ್ಕಾರ. ರಾಜ್ಯ ಸರ್ಕಾರದ ಮಹತ್ವ ಕಾರ್ಯಕ್ರಮ ಇರ್ತಕ್ಕಂಥ ಪಂಚಾಯ 5 ಗ್ಯಾರಂಟಿಯಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆ ನಿಧಿಯು ಇಡೀ ರಾಜ್ಯದಲ್ಲಿ ಸುಮಾರು 500 ಕೋಟಿ ಇವತ್ತು ಮಹಿಳೆಯರು, ತಾಯಂದಿರು, ಹೆಣ್ಮಕ್ಳು ಎಲ್ಲ ಸಂಚಾರ ಮಾಡಿ ಅದರ ಸಂಭ್ರಮವನ್ನು ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ಸಿಸಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಪೂಜೆಯನ್ನು ಮಾಡುವ ಮುಖಾಂತರ ಡ್ರೈವರ್ ಮತ್ತು ನಿರ್ವಾಹಕರಿಗೆ ಸನ್ಮಾನವನ್ನು ಮಾಡಿ ಆ ಒಂದು ಹರ್ಷವನ್ನು ನಾವೆಲ್ಲರೂ ಕೂಡ ಆಚರಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ 500 ಕೋಟಿ ಇವತ್ತೇನು ನಮ್ಮ ತಾಯಿಂದಿರು, ಸೋದರಿಯರು, ಹೆಣ್ಮಕ್ಳು ಏನು ಇದರ ಉಪಯೋಗವನ್ನು ಪಡೆದಿದ್ದಾರೋ ಅದು ಮುಂದೆ ಕೂಡ ನಿರಂತರವಾಗಿ ನಡೆಯುವಂಥದ್ದು. ಅದೇ ರೀತಿ ನಮ್ಮ ಕೃಷಿ ಡಿವಿಷನ್ ಇಲ್ಲೂ ಕೂಡ ಭಾಳ ಅದ್ಭುತವಾಗಿ ಸುಮಾರು 13 ಕೋಟಿ ಇಲ್ಲಿಯ ತಾಯಿಂದಿರು, ಹೆಣ್ಮಕ್ಳು ಅದರ ಉಪಯೋಗವನ್ನು ಪ್ರಯಾಣವನ್ನು ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಈ ಡಿವಿಷನ್ DC ಅವರು ಕೂಡ ನಮ್ಮ ಗಮನಕ್ಕೆ ತಂದರು. ಸುಮಾರು 3 ತಿಂಗಳ ಹಿಂದೆ ಇಲ್ಲಿ ಸುಮಾರು 8 ಕೋಟಿ ರೂಪಾಯಿ ಲಾಸಲ್ಲಿದ್ವಿ. ಇವತ್ತು 10 ಕೋಟಿಗೂ ಹೆಚ್ಚು ಲಾಭವನ್ನು ನಾವು ಮಾಡಿದ್ವಿ 3 ತಿಂಗಳಲ್ಲಿ ಅಂತ ಮಾತನ್ನು ಹೇಳಿದ್ರು. ಅದನ್ನು ಕೇಳಿದಾಗ ಬಹಳ ಸಂತೋಷ ಕೂಡ ಆಯಿತು. ಈ ನಮ್ಮ ಕೃಷಿ ಡಿವಿಷನ್ ಅದರ DC ಅವರು ಇರ್ಬೋದು, ಡ್ರೈವರ್, ಕಂಡಕ್ಟರ್, ಬಸ್ಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡೋದ್ರ ಮುಖಾಂತರ ಗ್ರಾಮೀಣ ಭಾಗದಲ್ಲಿರ್ಬೋದು, ಲಾಂಗ್ ಬಸ್ಗಳಿರ್ಬೋದು, ಅವೆಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಸಂಚಾರವನ್ನು ಮಾಡೋ ಮುಖಾಂತರ ಪ್ರಯಾಣಿಕರಿಗೆ ಹೆಚ್ಚಿನ ಸವಲತ್ತನ್ನು ಒದಗಿಸುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅದ್ರ ಉಪಯೋಗವನ್ನು ತಗೊಂಡಿರ್ತಾರೆ. ಹಾಗಾಗಿ ಇವತ್ತು ನಾನು ನಮ್ಮ ಟೀಚರ್ ಇರ್ಬೋದು, ಇವತ್ತೇನು KSRTCಯಲ್ಲಿ ಎಲ್ಲರೂ ಏನು ಕೆಲಸವನ್ನು ಮಾಡ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಡ್ರೈವರ್, ಕಂಡಕ್ಟರ್ ಇರ್ಬೋದು, ಕಾರ್ಮಿಕ ವರ್ಗ ಇರ್ಬೋದು, ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೊಡ್ತೀನಿ. ತಮ್ಮೆಲ್ಲರ ಪರಿಶ್ರಮದಿಂದ ಬಸ್ಗಳು ಸರಿಯಾದ ಸಮಯಕ್ಕೆ ಹೊರಡುವ ಮುಖಾಂತರ ಪ್ರಯಾಣಿಕರು ಅದರ ಸರಿಯಾದ ಒಂದು ಸದ್ಬಳಕೆಯನ್ನು ಮಾಡ್ಕೊಳ್ಳುವಂಥದ್ದು ಮತ್ತು ನಮ್ಮ ಕೃಷಿ ಡಿವಿಷನ್ 13 ಕೋಟಿಗೂ ಹೆಚ್ಚು ಇವತ್ತು ತಾಯಿಂದಿರ ಅದರ ಪ್ರಯೋಜನ ತಗೊಂಡಿದ್ದಾರೆ ಅಂತಂದರೆ ಎಷ್ಟು ಮಹತ್ವ ನಮ್ಮ ತಾಯಿಂದಿರು ಇಷ್ಟು ಅನ್ನೋದು ವ್ಯಕ್ತಿ ತೋರಿಸ್ತಿದ್ದೀಗ. ಹಾಗಾಗಿ ಇವತ್ತು ವಿರೋಧ ಪಕ್ಷ ಹೇಳ್ತಾ ಇದ್ದಾರೆ, ಅನೇಕ ರೀತಿಯ ಮಾತನ್ನು ಹೇಳಿ ಹೊರಟು ಅವೆಲ್ಲೂ ಕೇಳ್ತಿದ್ದಿಲ್ಲ. ಅವರ ಅವಧಿಯಲ್ಲಿ ಒಂದು ಹೊಸ ಬಸ್ಸನ್ನು ತಗೊಳ್ಳೋಕೆ ಅವ್ರಿಗೆ ಆಗ್ತಾ ಇಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತು ಸಾವಿರಾರು ಹೊಸ ಬಸ್ಸುಗಳನ್ನು ಖರೀದಿ ಮಾಡೋದ್ರ ಮುಖಾಂತರ ನಮ್ಮ ಡಿವಿಷನ್ಗೆ ಕೂಡ ಸಾಕಷ್ಟು ಬಸ್ಸುಗಳನ್ನು ಕೊಟ್ಟು ಇವತ್ತು ಒಳ್ಳೊಳ್ಳೆ ರೂಟ್ಗಳಿಗೆ ಕೂಡ ಅದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇವತ್ತು ಕೂಡ ನಾನು ಡಿವಿಷನ್ ಮಾತನಾಡಿಲ್ಲ. ಇನ್ನೂ ಬೇರೆ ಬೇರೆ ಕಡೆ ಎಷ್ಟೆಷ್ಟು ನಮ್ಮ ಪ್ರಯಾಣಿಕರ ಅಪೇಕ್ಷೆ ಇದೆಯೋ, ಏನು ಡಿಮ್ಯಾಂಡ್ ಇದೆಯೋ ಅಲ್ಲಿ ಕೂಡ ತಾವು ಬಸ್ಸನ್ನು ಓಡಿಸೋ ಮುಖಾಂತರ ಪ್ರಯಾಣಿಕರಿಗೆ ಹೆಚ್ಚಿನ ಸವಲತ್ತನ್ನು ಮಾಡಿಕೊಡಿ ಅನ್ನೋ ವಿಜ್ಞಪ್ತಿ ಕೂಡ ನಾವು ಮಾಡ್ತಿರೋದ್ರಿಂದ ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಈಗಾಗಲೇ ಇದು ಏನು ಡಿವಿಷನ್ಗಳು ಲಾಸಲ್ಲಿತ್ತು ಅವರ ಪರಿಶ್ರಮ ಇವತ್ತು ಅದೇ ನಮ್ಮ ಸೃಷ್ಟಿ ಒಂದೇ ಡಿವಿಷನ್ನಿಂದ 10 ಕೋಟಿಗೂ ಹೆಚ್ಚು ಪ್ರಾಫಿಟ್ ಬರ್ತಾ ಇದೆ. ಲಾಸ್ಟ್ ಟೈಮು 10 ಕೋಟಿ ಲಾಸ್ ಇತ್ತು. ಆ ಲಾಸನ್ನು ಬಗೆಹರಿಸಿ ಇವತ್ತು
3 ತಿಂಗಳಲ್ಲಿ 10 ಕೋಟಿ ಪ್ರಾಫಿಟ್ಗೆ ತಂದಿದ್ದಾರಲ್ಲ, ನಾವು ಅವರಿಗೆ ಅಭಿನಂದನೆ ಹೇಳಕ್ಕೆ ಬಯಸ್ತೇವೆ. ಹೀಗೆ ಸಂಸ್ಥೆಯ ಲಾಭ ಬಂದಾಗ ಆ ಲಾಭದಲ್ಲಿ ಇನ್ನೂ ಅವರಿಗೆ ಹೆಚ್ಚು ಶಾಂತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಅದು ಸಂಪುಟ ಮಂತ್ರಿಗಳು ಮತ್ತು ಅದರ ಸಂಪುಟ ಅಧ್ಯಕ್ಷರು ಮಾಡ್ತಿರೋ ಈ ಸಂದರ್ಭದಲ್ಲಿ